ತುಮಕೂರಿನಲ್ಲಿ ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಮಾಧುಸ್ವಾಮಿ ಬಹಿರಂಗವಾಗಿ ಅಸಮಾಧಾನ ಹೇಳಿ ನನಗೆ ಟಿಕೆಟ್ ಕೊಟ್ಟಿರೋದು ಇಷ್ಟ ಇಲ್ಲ, ನಾನು ಅವ್ರ ಪರ ಕೆಲಸ ಮಾಡಲ್ಲ, ಮೋದಿ ಮುಖ ನೋಡಿ ಕೆಲಸ ಮಾಡಲ್ಲ ಅಂತಾರೆ. ಓಕೆ, ಮೋದಿ ಮುಖನೇ ಬಿ ಜೆ ಪಿ ನೋಡಲ್ಲ ಅಂದಮೇಲೆ ಇನ್ನು ಬಿ ಜೆ ಪಿ ಅವ್ರ ಗೌರವ ಕೊಡತ್ತೆಯೇ ಇಲ್ವಲ್ಲ? ಹಾಂ, ಅವ್ರನ್ನೇ ಎಲ್ಲರೂ ನೋಡ್ತಿರೋದು ಅಲ್ವಾ? ನನಗೇನೋ ಹಂಗೆ ಅನ್ಸುತ್ತೆ, ಗೊತ್ತಿಲ್ಲ. ಇರಲಿ, ಹೊರಗಿನಿಂದ ಬಂದ ಸೋಮಣ್ಣನ ಗೆಲ್ಸಲ್ಲ ನಾವು ಡ್ಯಾಶ್ ಡ್ಯಾಶ್ ಅಂತೆಲ್ಲ ಅವರು ಹೇಳಿಕೊಂಡಿದ್ದಾರೆ. ಸೋಮಣ್ಣ ಅವ್ರನ್ನ ಬಲಿ ಕೊಡೋದಕ್ಕೆ ಅವ್ರನ್ನ ಕರ್ತಂದಿದ್ದಾರೆ ಅಂತ ಬಸವರಾಜು ವಿರುದ್ಧನೂ ಕಿಡಿಕಾರಿದ್ದಾರೆ. ಸೋಮಣ್ಣ ಮಾತಾಡಿ ನನ್ನ ಜೊತೆ ಮಾತಾಡಿದೆ ಫೋನಲ್ಲಿ, ಮನೆಗೆ ಬರ್ತೀನಿ ಮಧುಸ್ವಾಮಿ ಎಂದೆ. ಬರಬೇಡ ಅಂತಂದ್ಬಿಟ್ರು. ಯಾಕೆ ಅಂದೆ. ನನಗೆ ಮೂಡಿಲ್ಲ ಬರಬೇಡ ನೀಗ ಅಂದ್ಬಿಟ್ರು. ಅದಕ್ಕೆ ಅವ್ರು ಮೂರು ಸರಿ ಆದಮೇಲೆ ಮಾತಾಡಿಸ್ತೀನಿ ಅಂತ ಅವ್ರು ಅಂದಿದ್ದಾರೆ. ಈ ಮಧ್ಯೆ ಅವ್ರ ಪಾಡಿಗೆ ಅವರು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ. ಸೋಮಣ್ಣ ಅವರು ಬರೋದು ನನಗೆ ರುಚಿಸಲಿಲ್ಲ. ತುಮಕೂರಲ್ಲೇ ಸೋಮಣ್ಣ ಅವ್ರನ್ನ ಬಿಟ್ಟು ಇನ್ಯಾರು ಬಂದಿದ್ರು ನಾನು ಹೇಳ್ತಿದ್ದೆ. ಬಟ್ ನಂಗೆ ಹೃದಯದಿಂದ ಸೋಮಣ್ಣ ಸಹಾಯ ಮಾಡೋಕ್ಕೆ ಇಷ್ಟ ಇಲ್ಲ. ಇದು ನಮಗೆ ಸಹಿಸೋಕ್ಕಾಗಲ್ಲ. ಸೋಮಣ್ಣ ಗೆಲ್ಲೋದು ಯಾರಿಗೂ ಬೇಕಾಗಿಲ್ಲ, ಬಸವರಾಜ್ ಅವರು ಸೇರಿ. ಬಸವರಾಜ್ ಅವರು ಕಾಂಗ್ರೆಸ್ ಅವ್ರ ಫ್ರೆಂಡು, ಮಿನಿಸ್ಟ್ರದ್ದು ಋಣ ತೀರ್ಸಕ್ಕೆ ಮಾಡ್ತಿರೋ ಹುನ್ನಾರ ಆಯಿತು. ಅವ್ರು ಮಾಡಿರೋ ಕ್ರಿಯೆಗೆ ಅವ್ರು ತಿರ್ಗಾ ನಮಗೇನು ಹೇಳಕ್ಕೆ ಬರಬಾರ್ದು. ಹೇಳಕ್ಕೆ ಬರ್ತಾರೆ ನಮಗೆಲ್ಲ ಮನಸ್ಸಿನಾಗ ಇವರು ಅಪ್ಪ ಮಕ್ಕಳಿಗೋಸ್ಕರ ನಮ್ಮನ್ನೆಲ್ಲ ಬಲಿ ಹಾಕ್ತಾವ್ರೆ ಅನ್ನೋ ಭಾವನೆ ದೃಢ ಆಗ್ತಾ ಹೋಗುತ್ತೆ. ನಾನು ಮಾಧುಸ್ವಾಮಿ ಅವ್ರನ್ನ ದೂರವಾಣಿ ಮುಖೇನ ಮಾತಾಡಿದೆ. ಸ್ವಲ್ಪ ಅವರು ಬೇಜಾರಾಗಿ ಮಾತಾಡಿದ್ರು. ನಾನು ನಾಳೆ ಬರ್ತಾ ಇದ್ದೀನಿ ಅಂದೆ. ಇಲ್ಲ ನೀನು ಬರಬೇಡ ಅಂತ ಅಂದ್ರು. ನಾನು ಆಯ್ತಪ್ಪ, ಒಂದು 4 ದಿನ ಕಳೀಲಿ, ನಿನ್ನಲ್ಲಿ ಇರ್ತಕ್ಕಂಥ ದುಗುಡನು ಕಡಿಮೆ ಆಗಲಿ, ಆಮೇಲೆ ಬರ್ತೀನಿ ಬಿಡಪ್ಪ. ಓಕೆ, ಅದೆಲ್ಲ ಏನೇನೋ ಅವ್ರಿಗೆ ಬೇಕಾಗಿದ್ದು. ಬಟ್ ವೇರ್ ಇಸ್ ದ ಪಾರ್ಟಿ? ಹಾಗಾರೆ ಡಿಸಿಪ್ಲಿನಲ್ಲಿ ನನಗಿಷ್ಟ ಇಲ್ಲ ಅಂತಾರೆ. ಇದು ಹೆಂಗಾಗೋಗಿದೆ ಅಂದರೆ, ನನಗಿಷ್ಟ ಇಲ್ಲ ಇವನು ಬೇಡ ಟಿಕೆಟ್, ನನಗಿಷ್ಟ ಇದೆ ನನಗೆ ಟಿಕೆಟ್ ಕೊಡು. ಅಲ್ಲ ಈಗ ಮಧುಸ್ವಾಮಿಗೆ ಕೊಟ್ಟಿದ್ರು ಅಂತಾನೆ ಇಟ್ಕೊಳ್ಳೋಣ. ಆಗ ಸೋಮಣ್ಣ ಅಸಮಾಧಾನ ಆಗ್ಬಾರ್ದಾ? ಆಗಿದ್ದಿದ್ರೆ ಪಕ್ಷ ಅನ್ಬೇಕವಾಗ. ಯಾರೋ ಒಬ್ರಿಗೆ ಅಸಮಾಧಾನ ಆಗ್ಬೇಕಲ್ರಪ್ಪ. 26 ಜನ ಹೆಸರಿದ್ದಾಗ ಇದ್ದೇ ಇರುತ್ತೆ. ಅದಕ್ಕೆ ಬೆಸ್ಟ್ ಏನು ಮಾಡಬೇಕು ಗೊತ್ತಾ? ಈ ನರೇಂದ್ರ ಮೋದಿಯವರು ಊರಲ್ಲಿ ಇಲ್ದೇ ಇರೋ ಕಾನೂನೆಲ್ಲ ಎತ್ಕೊಂಬಂದ ಮುಂದೆ ಆಗ್ತಾ ಇರ್ತಾರೆ. ಒಂದು ಸರಿ ಒಬ್ಬ ಎಲೆಕ್ಷನ್ ಅಲ್ಲಿ ಸೋತ್ರೆ ಅವ್ನು 5 ವರ್ಷ ಯಾವ ಚುನಾವಣೆ ಹೆಂಗಾಗೋಗಿ ಕಂಟೆಸ್ಟ್ ಮಾಡಂಗಿಲ್ಲ ಅಂತ ಮಾಡ್ಬಿಡ್ಬೇಕು. ಯಾಕೆ? ಅಸೆಂಬ್ಲಿ ಸೋತ್ರೆ ಲೋಕಸಭಾ ಬರ್ತೀನಿ, ಲೋಕಸಭಾಗೆ ಸತ್ರೆ ರಾಜ್ಯಸಭಾಗೆ ಹೋಗ್ತೀನಿ, ರಾಜ್ಯಸಭಾ ಸೋತ್ರೆ ವಿಧಾನ ಪರಿಷತ್ಗೆ ಹೋಗ್ತೀನಿ, ವಿಧಾನ ಪರಿಷತ್ ಸೋತ್ರೆ ಶಿಕ್ಷಕರ ಕ್ಷೇತ್ರಕ್ಕೆ ಹೋಗ್ತೀನಿ, ಶಿಕ್ಷಕರ ಸೋತ್ರೆ ಪದವೀಧರ ಕ್ಷೇತ್ರಕ್ಕೆ ಹೋಗ್ತೀನಿ. ಬರೀ ಟಾಂಗ ಗಾಡಿ ಕಟ್ಕೊಂಡು ಓಡಾಡೋದೇ ಆಗ್ಬಿಟ್ಟಿದೆ ಇವ್ರಿಗೆ. ಇವರೇ ಗೂಟ ಹೊಡ್ಕೊಂಡು ತಿರ್ಗಕ್ಕೆ ಎಲ್ಲರೂ ಈ ಪಕ್ಷದಲ್ಲಿ ಕೊಡ್ಲಿಲ್ಲ ಹೋಗ್ತೀವಿ. ಹಂಗಾಗಿ ಒಂದು ತಂದ್ಬಿಡ್ಬೇಕು ರೂಲ್ನ. ಅದೇನೋ 19ಕ್ಕೆ ತತೀರಂತಲ್ಲ ಹೊಸ ರೂಲ್, ಅದ್ರಲ್ಲಿ ತಂದ್ಬಿಡ್ರಿ. ಯಾವನಾರು ಸೋತ್ರೆ ಅವನು 5 ವರ್ಷ ಯಾವ ಚುನಾವಣೆಗೂ ಹೋಗಂಗಿಲ್ಲ. ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಜನರ ಜೊತೆ. ಹಂಗೆ ಮಾಡಬೇಕು, ಆಗೆಲ್ಲ ದಾರಿಗೆ ಬರ್ತಾರೆ. ಎಸ್, ಹೊರಗಿನವರು ಅಂತಾರೆ ಸರ್. ಹೊರಗಿನವರು ಕರ್ನಾಟಕದ ಒಳಗಡೆ ಒಳಗಿನವರು ಇಲ್ಲ. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ನೆರೆ ರಾಜ್ಯದಿಂದ ಯಾರಾದರೂ ಬರುವುದಾದರೆ ಅದು ಬೇರೆ ವಿಚಾರ. ರಾಜ್ಯದ ಒಳಗಡೆ ಯಾರೂ ಹೊರಗಡೆಯವರಲ್ಲ, ಯಾರೂ ಇದು ಅಂತಲ್ಲ, ಎಲ್ಲರೂ ಒಂದೇ. ಮುಗೀತು ಕತೆ. ಎಸ್, ಒಂದು ವೇಳೆ ನರೇಂದ್ರ ಮೋದಿ ಅವರೇ ತೀರ್ಮಾನ ಮಾಡಿ ನಾನು ತುಮಕೂರಿಗೆ ಬರ್ತಾ ಇದ್ದೀನಿ ಅಂದಿದ್ರೆ ಮಾಧುಸ್ವಾಮಿ ಇದನ್ನು ಹೇಳ್ತಿದ್ರ? ಅವರು ಹೊರಗಡೆ ಅವ್ರು ಇಲ್ಲಿಗೆ ಬರಂಗಿಲ್ಲ ಅಂತ ಹೇಳ್ತಿದ್ರ? ಒಂದು ವೇಳೆ ಮಾಡಿದ್ರು ಅಂತ ಅನ್ಕೊಳ್ಳೋಣಪ್ಪ, ಸುಮ್ಮನೆ ಅಂತಿದ್ರ? ಅದು ತಪ್ಪು, ಬೇಸರ ಬೇರೆ. ಎಸ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರು ಕಣಕ್ಕೆ ಇಳಿದ ತಕ್ಷಣದಲ್ಲಿ ಡಿಕೆ ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಎಂಬ ಫೈಟ್ ಆರಂಭವಾಗಿದೆ. ಡಿಕೆ ಸುರೇಶ್ ನಿವಾಸದಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಸಭೆ ನಡೆಸಿದರು. ಬಳಿಕ ಮಾತನಾಡಿ ಬಿಜೆಪಿ ಜೆಡಿಎಸ್ ದೋಸ್ತಿಯಿಂದ ಕಾರ್ಯಕರ್ತರು ಅಸಮಾಧಾನಗೊಂಡು ಕಾಂಗ್ರೆಸ್ನತ್ತ ಬರ್ತಾ ಇದ್ದಾರೆ ಮತ್ತು ಹಾಗೆ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಬೇಕಾಗಿತ್ತು ಮಂಜುನಾಥ್ನವರು. ಅದ ಬಿಟ್ಟು ಅವ್ರು ಯಾಕೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ? ನೋಡೋಣ. ಬಹಳ ಜನ ಕಾರ್ಯಕರ್ತರು 2 ಪಾರ್ಟಿಯಿಂದ ನಮ್ಮ ಪಾರ್ಟಿ ಸೇರ್ಕೊಳ್ಳಿಕ್ಕೆ ಬಹಳ ಮುಂದೆ ಬರ್ತಾ ಇದ್ದಾರೆ. ಯಾರು ಏನೇನು ಅಂತೇಳಿ ಅವರೆಲ್ಲ ನಮ್ಮ ಲೋಕಲ್ ಅವರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಏನಪ್ಪಾ ಅಂತಂದ್ರೆ, ನಮಗೂ ದಳಕ್ಕೂ ಹೋರಾಟ ನಡ್ಕೊಂಡು ಬರ್ತಾ ಇತ್ತು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಕುಟುಂಬದಿಂದನೇ ಬಿಜೆಪಿ ಪಾರ್ಟಿಗೆ ಸೇರಿಸ್ಬಿಟ್ರಲ್ಲ, ಇನ್ನು ನಮ್ಮ ಗತಿ ಏನು ಅಂತ ಪಾಪ ಕೆಲವು ಕಾರ್ಯಕರ್ತರೆಲ್ಲ ಬಂದು ನಮ್ಮವ್ರ ಹತ್ರ ಸಂಪರ್ಕ ಮಾಡ್ತಾ ಇದ್ದಾರೆ. ನನ್ನ ಹತ್ರನೂ ಸಂಪರ್ಕ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಏನು ಮಾಡಬೇಕು? ಪ್ರಬಲ ಅಭ್ಯರ್ಥಿ ಆಗಿದ್ರೆ ಅವ್ರ ಪಕ್ಷದಲ್ಲಿ ನಿಲ್ಲಿಸ್ತಾ ಇದ್ರು. ಸೊ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನನ್ನ ಕೆಲಸ, ನಾನು ದುಡ್ದಿರ್ತಕ್ಕಂಥ ಕೆಲಸಕ್ಕೆ ನನ್ನ ಜನರನ್ನು ನಾನು ಕೂಲಿ ಕೇಳೋದು ಬಿಟ್ಟರೆ ಬೇರೆ ಏನು ನನ್ನ ಮುಂದೆ ಇಲ್ಲ.
ನಾನು ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡೋಕ್ಕಲ್ಲ. ವಿರೋಧ ಪಕ್ಷದವರು ಕೂಡ ಒಂದು ಆರೋಪ ಮಾಡ್ತಿದ್ದಾರೆ ಕುಟುಂಬ ರಾಜಕಾರಣದ ಬಗ್ಗೆ. ಅದ್ರ ಬಗ್ಗೆ ನಾನೇನು ಹೇಳಲ್ಲಪ್ಪ. ನೋ ರಿಯಾಕ್ಷನ್. ಪ್ರಧಾನಮಂತ್ರಿಗಳಾದಂತಹ ಮೋದಿಜಿಯವರು ನಿಸ್ವಾರ್ಥ ಸೇವೆ ಮಾಡುವ ಮೂಲಕ ನಾವೆಲ್ಲ ಹೃದಯದ ಬಡಿತವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಅದೆಲ್ಲ ರಾಜಕೀಯ ಸ್ಟ್ರಾಟಜಿಗಳನ್ನ ಮಾಧ್ಯಮದ ಮುಂದೆ ಹೇಳಕ್ ಬರಲ್ಲ. ಸುರೇಶ್ ಅವರು 100ಕ್ಕೆ 100 ಭಾಗ ಈ ಸಾರಿ ಸೋಲ್ತಾರೆ. ಡಾಕ್ಟರ್ ಮಂಜುನಾಥ್ ಅವರು ಮುಂದೆ ಬರೀ MP ಆಗಬಾರ್ದು, ಅವರು ನರೇಂದ್ರ ಮೋದಿ ಅವರ ಸಂಪುಟದ ಸಚಿವರಾಗಬೇಕು ಅಂತ ಹೇಳೋದು ಈ ಜಿಲ್ಲೆಯ ಜನಗಳ ಆಸೆ. ಅವರ ಸೇವೆ ದೇಶಕ್ಕೆ ಬೇಕು, ರಾಜ್ಯಕ್ಕಲ್ಲ. ಆಲ್ ರೈಟ್, ಗೆದ್ದ ಮೇಲೆ ಏನು ಸೇವೆನಾದ್ರು ಮಾಡಿಸ್ಕೊಳ್ಳಿ, ಗೆದ್ದರೆ ಸೋತವ್ರು ಮಾಡ್ಕೊಳ್ಳಿ, ಎರಡೂ ತಪ್ಪಲ್ಲ. ನಂಬರ್ 1, ನಾನು ಕೆಲಸ ಮಾಡಿದ್ದೀನಿ ನನಗೆ ಓಟ್ ಕೊಡಿ ಅಂತ ಡಿ ಕೆ ಸುರೇಶ್ ಕೇಳಿದ್ರೆ ತಪ್ಪಲ್ಲ. ಆ ಕ್ಷೇತ್ರ ಜನ ಅವ್ರು ಮಾಡಿರೋ ಕೆಲಸವನ್ನು ಗಮನಿಸಬೇಕು, ಗಮನಿಸಿ ಸರಿ ಇದ್ರೆ ಅಂದರೆ ಓಟ್ ಕೊಡಬೇಕು. ಹಾಗೆ ಮಂಜುನಾಥ್ ಅವ್ರಿಗೆ ಅವ್ರು ಪ್ರಬಲ ಪಕ್ಷವಾಗಿದ್ದಿದ್ರೆ ಅವ್ರ ಪಕ್ಷದಿಂದ ನಿಲ್ಲಬೇಕಿದ್ರೆ ದಟ್ ಈಸ್ ನಾಟ್ ಹಿಸ್ ಪ್ರಾಬ್ಲಮ್. ಅದು ಅವ್ರ ಇಷ್ಟ ಬಂದಿದ್ದು ಸಿಂಬಲ್ ಅಂತ ನಿಲ್ಬೋದು, ಅವ್ರು ಇಂಡಿಪೆಂಡೆಂಟ್ ಆಗೂ ನಿಲ್ಬೋದು, ಅದು ಅವ್ರ ಇಷ್ಟ. ಇಟ್ ಡಸನ್ ನೋಬಡಿ ಕ್ಯಾನ್ ಡಿಕ್ಟೇಟ್ ಎನಿಬಡಿ. ನೀನು ಇಲ್ಲಿಂದ ಯಾಕೆ ನಿಂತೆ, ಅಲ್ಲಿಂದ ಯಾಕೆ ನಿಲ್ಲಿಲ್ಲ, ಅಲ್ಲಿಂದ ಯಾಕೆ ನಿಂತೆ, ಇಲ್ಲಿಂದ ಯಾಕೆ ನಿಲ್ಲಿಲ್ಲ ಅಂತ ಕೇಳಕ್ಕೆ ನೀವು ಯಾರೂ ಅಲ್ಲ. ಇಬ್ಬರು ಅಭ್ಯರ್ಥಿಗಳಾಗಿ ನಿಮಗೆ ದತ್ತವಾಗಿರುವ ಚಿಹ್ನೆಗಳ ಮೇಲೆ ಜನರ ಮುಂದೆ ಹೋಗಿ ನಿಮ್ಗೇನೇನು ತೋಚತ್ತೆ ಹೇಳಿ. ಜನ ಎರಡು ಸಿಂಪಲ್ ದಟ್ಸ್ ಹೌ ಎನ್ ಎಲೆಕ್ಷನ್ ಶುಡ್ ಬಿ ಅಲ್ವಾ ಅಂತ ನಾವು ಅನ್ಕೊಂಡಿದ್ದೀವಿ. ಗೊತ್ತಿಲ್ಲ, ಜನ ಅದನ್ನೇ ನೋಡಲ್ವಾ ಸರ್? ಇಲ್ಲ, ಜನ ನೋಡ್ತಾರೆ. ಜನ ಏನೋ ಒಂದು ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಯಾವ್ದು ಸರಿನೋ ಅದು ಮಾಡ್ತಾರೆ. BJP ಅಭ್ಯರ್ಥಿಯಾದ ಬಳಿಕ ಯದುವೀರ್ ಅವರು ಕೊಡಗಿಗೆ ಹೋಗಿದ್ರಂತೆ. ಅಲ್ಲಿ ವೆಲ್ಕಮ್ ಕೊಟ್ರಂತೆ ಅವ್ರಿಗೆ. ವೆರಿ ಗುಡ್, ಒಳ್ಳೆಯದೇ ಆಗಲಿ. ಆಮೇಲೆ ಅಲ್ಲೆಲ್ಲ ಮಾತಾಡಿದ್ರಂತೆ, ನಾನು ಕೊಡಗಿನಲ್ಲಿ ಬಾಲ್ಯ ಕಳೆದಿದ್ದೀನಿ, ಈ ಪ್ರಕೃತಿ ಸೌಂದರ್ಯ ಎಲ್ಲ ಉಳಿಸ್ಕೋಬೇಕು ಅಂದ್ರಂತೆ. ಆಯಿತು, ಉಳಿಸ್ಕೊಳ್ಳಿ, ನಮಗೂ ಖುಷಿ. ಆಮೇಲೆ ಪಬ್ಲಿಕ್ TV ಜೊತೆ ಮಾತಾಡಿದ್ರಂತೆ. ನನ್ನ ಪತ್ನಿ ಕುಟುಂಬದ ಪಾತ್ರ ಏನಿಲ್ಲ ರಾಜಕೀಯಕ್ಕೆ ಅಂತ ಹೇಳಿದ್ದಾರೆ. ಹೌದಾ, ಸರಿ, ಒಪ್ಕೊಳ್ಳೋಣ. ಹೋಮ್ವರ್ಕ್ ಮಾಡ್ಕೊಂಡೇ ಬಂದಿದ್ದೀನಿ ಅಂತಂದರೆ ಬೆಸ್ಟ್ ಆಯ್ತಲ್ಲ. ಮತ್ತೆ ಮಾರ್ಕ್ಸ್ ಬರಲೇಬೇಕು, ರ್ಯಾಂಕ್ ಆಗಲೇಬೇಕು. ಹೋಮ್ವರ್ಕ್ ಆದ್ಮೇಲೆ ಚೆನ್ನಾಗಿ ಅಲ್ವಾ? ಸರಿ, ಪ್ರತಾಪ್ ಸಿಂಹ ಆದ್ಮೇಲೆ ನನ್ನ ಮೇಲೆ ಏನು ಬೇಸರ ಇಲ್ಲ ಟಿಕೆಟ್ ತಪ್ಪಿರೋದಕ್ಕೆ ಅಂತ ಅಂದಿದ್ದಾರಂತೆ. ಹಾಂ, ಪ್ರತಾಪ್ ಸಿಂಹಗೆ ಗೊತ್ತೇ ಆಗಿಲ್ವಲ್ಲ ಇನ್ನೂ ನನಗೆ ಟಿಕೆಟ್ ಯಾಕೆ ತಪ್ಪಿದೆ ಅಂತ, ಯಾರ ಮೇಲೆ ಬೇಸರ ಮಾಡ್ಕೊಳ್ಳೋಕ್ಕೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯನವ್ರು ಮಾತ್ರ ಇದೇನಿದು ಹಿಂಗಾಗೋಯ್ತು ಕೇಸ್, ಇದು ಇದ್ದಕ್ಕಿದ್ದಂತೆ ಕರ್ಕೊಂಬಂದು ಯಾರೋ ಹಾಕ್ಬಿಟ್ರಲ್ಲ ಇವರು, ಇರ್ರಪ್ಪ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ಕ್ಯಾಂಡಿಡೇಟ್ ಹಾಕೋಣ ಅಂದ್ಬಿಟ್ಟು ಫುಲ್ ಅಲ್ಲೇ ಟಿಕಾಣಿ ಹೊಡೆದು ಹುಡುಕ್ತಾ ಇದ್ದಾರಂತೆ ಕರೆಕ್ಟ್ ಕ್ಯಾಂಡಿಡೇಟ್ನ. ವಾಸು ಪುತ್ರ ಕವೀಶ್ ಗೌಡ್ರನ್ನ ಕರ್ಕೊಂಬರೋದು BJPಯಿಂದ ಅಂತ ಕೆಲವ್ರದ್ದು ಐಡಿಯಾ ಅಂತೆ ಡ್ಯಾಶ್. ಬಟ್ ನನಗಿರುವ ಮಾಹಿತಿ ಅದು ಯಾವುದೂ ಅಲ್ಲ. ಈಗಾಗಲೇ ತೀರ್ಮಾನವಾಗಿರೋದು ಯಾರೋ ಲಕ್ಷ್ಮಣ್ ಅಂತ ಯಾರನ್ನೋ ತೀರ್ಮಾನ ಮಾಡಿದ್ದಾರೆ, ಅದೇ ಮಾಡ್ತಾರೆ ಅಂತ ಸುದ್ದಿ, ಗೊತ್ತಿಲ್ಲ, ನೋಡ. ಬಂದು ಇಲ್ಲಿ ಅನುಭವಿಸಿರೋ ತಾಯಿ ಕಾವೇರಿಯ ಉದ್ಭವ ಆಗೋ ಪ್ರದೇಶದಲ್ಲಿ ಬಂದು ನಾವು ಸೇವೆ ಮಾಡೋದು ಇದು ಪ್ರತಿಯೊಬ್ಬರ ಕನ್ನಡಿಗರ ಒಂದು ಕರ್ತವ್ಯ ಆಗುತ್ತೆ. ಮತ್ತು ನಮ್ಮದಂತೂ ಅದನ್ನು ಕೂಡ ಬಹಳ ದೊಡ್ಡ ಸೌಭಾಗ್ಯ ಮತ್ತು ಪುಣ್ಯ. ವೀರ ಪಾರಂಪರೆ ಇರೋದು ನಮ್ಮ ಕೊಡುಗೆಯಲ್ಲಿ. ಕೊಡಗು ಅಂದರೆ ಪ್ರಕೃತಿ, ಕೊಡಗು ಅಂದರೆ ವಾತಾವರಣ, ಅದರದ್ದು ಸಂರಕ್ಷಣೆ ಮಾಡೋದು ಬಹಳ ಮುಖ್ಯವಾದದ್ದು. ಹೋಮ್ವರ್ಕ್ ಮಾಡ್ದೇನೆ ಇಂಥ ಅಭ್ಯರ್ಥಿ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮಾಡಿದ್ದೀನಿ, ಅವರೇ ನಮಗೆ ಕರೆ ಮಾಡಿದ್ರು ಇದು ಅಧಿಕೃತವಾದ ಪಟ್ಟಿ ಬಂದುವಾಗ, ಮತ್ತು ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ರು. ರಾಜಸ್ಥಾನದ ಇನ್ಫ್ಲೂಯೆನ್ಸ್ ಇಂದ ಯದುವೀರ್ ಅವರು ರಾಜಕಾರಣಕ್ಕೆ ಬಂದರು. ಸುಳ್ಳು ಅದು, ಅದರಲ್ಲಿ ಯಾವುದೇ ರೀತಿ ಏನು ನಿಜ ಇಲ್ಲ ಅಂತ ಹೇಳ್ಬೋದು. ಅವರು ಮೈಸೂರು ಮಹಾರಾಜರು ಜನಗಳ ಜೊತೆ ನಿಂತ್ಕೊಂಡು ಪ್ಲೇಟಲ್ಲಿ ತಿಂತಾಯಿದ್ರು. ಸರ್, ಅಂದರೆ ಅರಮನೆಯಲ್ಲಿ ಇರಲ್ಲ, AC-ಯಲ್ಲೇ ಇರಲ್ಲ, ನಾವು ಹೊರಗೆ ಬರ್ತೀವಿ ಅನ್ನೋದು ತೋರಿಸ್ಬೇಕು. ಒಳ್ಳೇದಲ್ಲ, ಆಗಲಿ ಬಿಡಿ, ಜನರ ಜೊತೆಗೆ ಬೆರೆದ್ರೇನೆ ಜನಕ್ಕೆ ಇಷ್ಟ ಆಗುತ್ತೆ. ಪ್ರಜಾರಾಜ ಆಗಲಿ, ನೋಡೋಣ. ಎಸ್, ಬೆಳಗಾವಿ ಬಿಜೆಪಿ ಟಿಕೆಟ್ ಕೈತಪ್ಪಿದಂತಹ ಆತಂಕದಲ್ಲಿ ಸಂಸದೆ ಮಂಗಳಾ ಅಂಗಡಿಯವರು ದೆಹಲಿ ನಾಯಕರ ಜೊತೆಗೆ ಭೇಟಿ ಮಾಡಿದ್ರು. ನಂತರ ವಾಪಸ್ ಆಗಿದ್ದಾರೆ. ನನ್ನ ಮಕ್ಕಳಿಗೆ ಟಿಕೆಟ್ ಸಿಗಬಹುದು ಅನ್ನೋ ಆಸೆ ಇತ್ತು, ಆದರೆ ಶೆಟ್ಟರ್ ಅವರ ಹೆಸರು ಚರ್ಚೆಗೆ ಬಂದಿದೆ, ನೋಡೋಣ ಮುಂದೆ ಏನ್ ಮಾಡ್ತಾರೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ರು. ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಪ್ರಹ್ಲಾದ್ ಜೋಶಿ, ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಟಿಕೆಟ್ ಸಿಗೋದು ಫಿಕ್ಸ್ ಅಂತ ಸುಳಿವು ಕೊಟ್ಟರು. 2 ದಿನದಲ್ಲಿ ಬಹುತೇಕ ಖಚಿತವಾಗುತ್ತೆ, ಎಲ್ಲಾ ಟಿಕೆಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಅವರಿಗೆ ಕೊಡೋದು ಮಾಡಿದಾರ ಅನ್ನೋದು ಗೊತ್ತಾಗಿ ನಾವೇನು ಅಲ್ಲೇ ಯಾರಿಗೆ ಭೇಟಿ ಆಗ್ಲಿಲ್ಲ. ಇನ್ನೂ ಹೆಸರಿದೆ, ನಮ್ಮ ಫ್ಯಾಮಿಲಿ ಹೆಸರು ಇದೆ. ಅವರು ಮನ್ಯಾಗಿನವರಲ್ರಿ, ಸೀನಿಯರ್ CM, ex-CM, ಮತ್ತು ನಾವು ಒಪ್ಕೊಳಕಬೇಕು ನಾಯಕರು ಹೇಳಿದಾರೆ ಅಂದಮೇಲೆ. ಆಮೇಲೆ ಅವ್ರಿಗೆ ಫೋರ್ಸ್ ಮಾಡಿದ್ರು ವಿಜೇಂದ್ರ ಅವರು, ಅಧ್ಯಕ್ಷರು. ಇಲ್ಲ, ನೀವ ನಿಂದ್ರಿ ಅಂದ್ರೆ ಈಗ ಅವ್ರ ಜೊತೆ ಸೇರ್ಕೊಂಡು ತಾವು ಪ್ರಚಾರ ಮಾಡಿದೆ. ಜಗದೀಶ್ ಶೆಟ್ಟರ್ದು ಅವರು ಪಕ್ಷದ ಹಿರಿಯ ನಾಯಕರು. ಅವ್ರದ್ದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅವ್ರಿಗೆ ನಮ್ಮ ರಾಷ್ಟ್ರೀಯ ನಾಯಕತ್ವ ಬೆಳಗಾವಿಯಲ್ಲಿ ನಿಲ್ಲಲಿಕ್ಕೆ ಅವರಿಗೆ ಸಲಹೆಯನ್ನು ಕೊಟ್ಟಿದೆ. ಆದಷ್ಟು ಶೀಘ್ರದಲ್ಲಿ ಅದು ತೀರ್ಮಾನ ಆಗ್ಬೋದು ಅಂತ ನನ್ನ ವಿಶ್ವಾಸ ಇದೆ. ಬಿಜೆಪಿ ಫೈನಲ್ ಪಟ್ಟಿ ಬಹುತೇಕ ಇನ್ನೊಂದು 2-3 ದಿವಸದಲ್ಲಿ ಆಗ್ತದೆ. ರಾಜ್ಯದಲ್ಲಿ 28 ಕ್ಷೇತ್ರಗಳನ್ನ ನಾವು
ಇದು ಸಸ್ಪೆಕ್ಟೆಡ್, ಇದು ಅವ್ರು ವಾಪಸ್ ಬಂದಾಗಲೇ ಶೆಟ್ಟರ್ ಅಲ್ವಾ. ಎಲ್ಲಿ ಕೊಡಬಹುದು? ಯಾರೋ ಕೆಲವರು ಅನ್ಕೊಂಡಿದ್ರು ಅನ್ಸುತ್ತೆ, ಅದೇನೋ ಧಾರವಾಡನೇ ಬಿಟ್ಬಿಡ್ತಾರೆ, ಪ್ರಹ್ಲಾದ್ ಜೋಶಿ ತೆಗೆದು ಬಿಡ್ತಾರೆ, ಅವ್ರೇನೋ ಕಾರವಾರ ಕಳಿಸ್ಬಿಡ್ತಾರಂತೆ, ಅಲ್ಲಿ ಇಲ್ಲಿ ಅಂತೆಲ್ಲ ಇತ್ತು. ಬಟ್ ಅದು ಇಟ್ ವಾಸ್ ಆಲ್ಮೋಸ್ಟ್ ಒಂಥರ ಹಂಗೆ ಇತ್ತಪ್ಪ. ಏನೋ ಹೆಸರು ಅನೌನ್ಸ್ ಆಗತ್ತೆ, ಅವಾಗ ಅವ್ರು ಫೈಟ್ ಮಾಡ್ತಾರೆ. ಇನ್ನುವರೆಗೂ ಅವ್ರಿಗೆ ಮನಸ್ಸಿಲ್ಲ ಅಂತ ಹೇಳ್ತಾರೆ ಸರ್ ಬೆಳಗಾವಿಯಲ್ಲಿ. ಗೊತ್ತಿಲ್ಲ, ಇರ್ಬೋದು. ಓಕೆ.